ಎಲ್ರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಈ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಆದಷ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ. ಈ ಸಂಜೆ ಕೆಲವು ಬಹಳ ಮಹತ್ವದ ಸುದ್ದಿಗಳಿವೆ. ಒಂದು, ನಾನು ಈ ಮೊದಲು ಮಾತನಾಡಿದ ಹಾಗೆ ಧರ್ಮಸ್ಥಳದ ಘಟನೆ ಏನಿದೆ, ದುರಂತ ಅನ್ನಿ, ಹೆಣಗಳನ್ನ ಹುಗಿದಿತ್ತು, ಅತ್ಯಾಚಾರ, ಹೀಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳವಣಿಗೆಗಳಾಗಿವೆ. ಇವತ್ತು ನಾನು ಬೆಳಗ್ಗೆ ಹೇಳಿದ್ದೆ, ಸುಮಾರು ಬೆಳಿಗ್ಗೆ ಬಹುಬೇಗ ಅನುಚೇತ ಅವರ ಮುಂದೆ ಅಮಾಯಕ ವ್ಯಕ್ತಿ ಹಾಜರಾಗಿದ್ರು. ಸೊ ಮಾಹಿತಿಗಳ ಪ್ರಕಾರ ಅವರಿಗಿದ್ದ ಮಾನಸಿಕ ದೃಢತೆ ಅಂತ ಸುಮಾರು 8 ಗಂಟೆಗಳ ಕಾಲ ಸಂಜೆಯವರೆಗೆ ಅನುಚೇತ್ ಅವರು ಅವರನ್ನ ವಿಚಾರಣೆ ನಡೆಸಿದ್ರು. ಆದರೆ ಎಲ್ಲೂ ಕೂಡ ಅವರಿಗೆ ಅಳುಕೆ ಇರಲಿಲ್ಲ. ಅಮಾಯಕ ವ್ಯಕ್ತಿಗೆ ಒಂದು ರನ್ನಿಂಗ್ ಕಾಮೆಂಟ್ರಿಯನ್ನ ಹೇಳಿದ ಹಾಗೆ ಅವರು ಎಲ್ಲವನ್ನ ಹೇಳ್ತಾ ಬಂದ್ರು ಅನ್ನುವ ಮಾಹಿತಿ ಇದೆ. ಹಾಗೇನೆ ಮೊದಲ ಹಂತದಲ್ಲಿ ಏನೇನು ಮಾಹಿತಿ ಬೇಕೋ ಎಲ್ಲ ಮಾಹಿತಿಗಳನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ. ಪೊಲೀಸ್ ಮೂಲಗಳ ಪ್ರಕಾರ, ಉನ್ನತ ಮೂಲಗಳ ಪ್ರಕಾರ, ಎಸ್, ಆ ವ್ಯಕ್ತಿ ಏನಿದ್ದಾರೆ, ಆ ವ್ಯಕ್ತಿಗಿರುವ ದೃಢತೆನೇ ಆತ ಸತ್ಯವನ್ನ ಹೇಳ್ತಿದ್ದಾನೆ ಅನ್ನಿಸುವ ಹಾಗೆ ಇದೆ ಅಂತ. ಮನುಷ್ಯ ಸುಳ್ಳು ಹೇಳಿದ್ರೆ ಅಳುಕಿರುತ್ತೆ, ಯಾವಾಗಲೂ ಸುಳ್ಳಿನ ಜೊತೆ ಅಳುಕಿರುತ್ತೆ, ಸತ್ಯ ಜೊತೆ ಅಳುಕಿರಲಿಲ್ಲ. ಅದರ ಜೊತೆಗೆ ಆತನ ಆತ್ಮನಿವೇದನೆ ಅಂತ. ನಮ್ಗೆಲ್ಲ ಒಳಗಡೆ ಏನೇನೋ ಇರ್ತವೆ ಕಣ್ರಿ, ಅದನ್ನ ಎಲ್ಲೋ ಹೇಳ್ಬೇಕು, ಖಾಲಿ ಆಗ್ಬೇಕು ಅಂತ ಅನಿಸ್ಬಿಟ್ರೆ ಖಾಲಿ ಮಾಡ್ಲೇಬೇಕು, ಒಳಗಿಟ್ಕೊಳ್ಳಕ್ ಸಾಧ್ಯ ಆಗಲ್ಲ. ಹಾಗೆ ಆತ ಎಲ್ಲವನ್ನ ಖಾಲಿ ಮಾಡ್ತಿದ್ದಾನೆ, ತಪ್ಪೊಪ್ಪಿಗೆ ಅಂತ. ಸೊ ಇದು ಬಹಳ ಮುಖ್ಯವಾದ್ದು, ತಪ್ಪೊಪ್ಪಿಗೆ ಅಂತ. ಕ್ರಿಶ್ಚಿಯನ್ ಧರ್ಮದಲ್ಲಿ ಆ ತಪ್ಪೊಪ್ಪಿಗೆ ಇದೆ, ನಿಮ್ಗೆ ಗೊತ್ತಿರ್ಬೋದು. ಚರ್ಚ್ನಲ್ಲಿ ಒಂದು ಬಾಕ್ಸ್ ಇರುತ್ತೆ, ಅಲ್ಲಿ ಹೋಗಿ ಏನ್ ಬೇಕಾದ್ರೂ ಹೇಳಿ ನೀವು ನಮ್ಮ ಫಾದರ್ ಎದುರು ಮಾಡ್ಬೋದು. ಸೊ ಅದೇ ರೀತಿ ಈತ ಎಲ್ಲವನ್ನ ಹೇಳ್ತಿದ್ದಾನೆ. ಇದು ಏನಾಗತ್ತೆ ಅನ್ನೋದು. ಸೊ ಎರಡನೇ ಸುದ್ದಿ ನಾನು ಇವತ್ತು ಮಾತನಾಡ್ತಾ ಇರೋದು ರಸಗೊಬ್ಬರದ ಕೊರತೆ ಕುರಿತು. ರಾಜ್ಯದಲ್ಲಿ ರಸಗೊಬ್ಬರದ ಕೊರತೆ ಏನಿದೆ ಅದು ಹೆಚ್ಚಾಗ್ತಾ ಇದೆ. ಸೊ ಎಸ್ಪೆಷಲಿ ಮಧ್ಯ ಕರ್ನಾಟಕದಲ್ಲಿ ಬೆಳಗಿನಿಂದಲೇ ಉದ್ದನೆಯ ಕ್ಯೂ ಇತ್ತು ಅಂತ. ಅದ್ರ ಜೊತೆಗೆ ಬಂದು ಆಧಾರ್ ಕಾರ್ಡ್ಗೆ ಎಷ್ಟು 1-2 ಚೀಲ ಎಸ್ಪೆಷಲಿ ಯೂರಿಯಾ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಯೂರಿಯಾ ಕೊರತೆ ಇದೆ. ಸೊ ಇದೇನಿದೆ, ಇದು ಬಹಳ ಇಡೀ ನಮ್ಮ ಕೃಷಿಯ ಮೇಲೆ ಪರಿಣಾಮ ಬೀಳುತ್ತೆ. ಯಾಕೆಂತ ಅಂದ್ರೆ ಒಂದು ಈ ಸಲ ಬಹಳ ಒಳ್ಳೆ ಮಳೆ ಆಗಿದೆ, ರೈತ ಕೃಷಿ ಚಟುವಟಿಕೆಗಳು ಪ್ರಾರಂಭಿಸಿದಾನೆ. ಈಗಲೇ ದಟ್ ನಿಮಗೆ ರಸಗೊಬ್ಬರ ಸಿಕ್ಕಿಲ್ಲ ಅಂದ್ರೆ ಪ್ರಾಬ್ಲಮ್. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಕೇಂದ್ರ ರಸಗೊಬ್ಬರ ಸಚಿವ ನಡ್ಡಾ ಅವರಿಗೆ ಪತ್ರ ಬರೆದ್ಬಿಟ್ಟು ನಮಗೆ ಬರಬೇಕಾದಂತ ರಸಗೊಬ್ಬರವನ್ನು ಕೊಡಿ ಅಂತ. ರಸಗೊಬ್ಬರ ಅಂದ್ರೆ ಇಲ್ಲಿ ಉತ್ಪಾದನೆ ಮಾಡೋಕ್ಕಾಗಲ್ಲ, ಅದು ಕೇಂದ್ರ ಸರ್ಕಾರನೇ ಕೊಡಬೇಕಾಗತ್ತೆ. ನಾವಿಲ್ಲಿ ಹೋಗ್ಬಿಟ್ಟು ಎಲ್ಲೋ ಪಕ್ಕದಲ್ಲಿ ಹೋಗ್ಬಿಟ್ಟು ಏನೋ ರಸಗೊಬ್ಬರ ಎಲ್ಲ ತಯಾರು ಮಾಡೋಕ್ಕಾಗಲ್ಲ. ಸೊ ಟೋಟಲಿ ನಮಗೆ ಬರಬೇಕಾಗಿದ್ದು ಸುಮಾರು 8 ಲಕ್ಷ ಟನ್ ರಸಗೊಬ್ಬರ ಅಂತ ಹೇಳಲಾಗ್ತಾ ಇದೆ. ಈಗ ಬಂದಿದ್ದು 5 ಲಕ್ಷ ಟನ್ ಅಂತ. ಸೊ ಆದ್ರೆ ನಮ್ಮ ಕೃಷಿ ಸಚಿವರು ಏನ್ ಕೊರತೆ ಇಲ್ಲ ಕಣ್ರಿ, ಜಗತ್ತಿನಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಚಲುವರಾಯಸ್ವಾಮಿ ಅವರು. ಆದ್ರೆ ಇವತ್ತು ನೀವು ಗಮನಿಸಿರ್ಬೋದು, ರಾಜ್ಯದ ಹಲವು ಕಡೆ, ಚಿತ್ರದುರ್ಗದಲ್ಲಿ ಹಾಗೇನೆ ದಾವಣಗೆರೆಯಲ್ಲಿ ರೈತರ ಉದ್ದನೆಯ ಕ್ಯೂ ಇತ್ತು ಅಂತ. ಯಾವುದೋ ದೊಡ್ಡ ನಟರ ಸಿನಿಮಾ ಬಿಡುಗಡೆ ಮಾಡಿದಾಗ ಉದ್ದಕ್ಕಿರುತ್ತೆ ನೋಡಿ, ಆ ರೀತಿ ಕ್ಯೂಗಳಿತ್ತು. ಸೊ ಈಗೇನಿದೆ, ಸರ್ಕಾರ ಸೀರಿಯಸ್ಲಿ ದೇ ಶುಡ್ ಟೇಕ್ ಇಟ್. ರೈತರಿಗೆ ಸಂಬಂಧಪಟ್ಟಾಗ ದೇ ಶುಡ್ ಬಿ ಮೋರ್ ಸೀರಿಯಸ್. ಸೊ ಅದ್ರ ಜೊತೆ ಕೇಂದ್ರ ಸರ್ಕಾರ, ಬಟ್ ಕೇಂದ್ರ ಸರ್ಕಾರದ ಒಂದು ಸಮಸ್ಯೆ ಇದೆ, ಅವ್ರಿಗೆ ರೈತರಿಗೆ ಈ ತರ ಸಂಬಂಧ ಇಲ್ಲ. ಅವ್ರಿಗೆ ಏನಿದ್ರು ಅದಾನಿ, ಅಂಬಾನಿ, ನೀ ಅಷ್ಟೇ. ರೈತರಿಗೆ ಸಂಬಂಧಪಟ್ಟ ಕೇಂದ್ರ ಸರ್ಕಾರ ಯಾವ ರೀತಿ ಕೂಡ ಅವ್ರಿಗೆ ಒಂದು ಸ್ಪಂದನ ಅನ್ನೋದೇ ಇಲ್ಲ. ಅವರೆಲ್ಲ ಇಂಡಸ್ಟ್ರಿಯಲ್ಸ್, ದೊಡ್ಡ ಇಂಡಸ್ಟ್ರಿಯಲ್ಸ್ಗಳಿದ್ ಮಾಡೋರು. ನೀವು ನೋಡ್ತಾ ಬನ್ನಿ ಬೇಕಾದ್ರೆ. ಗ್ರಾಮೀಣ ಭಾರತ, ಕೃಷಿ ಭಾರತ ಏನಂತೀವಿ ನಾವು, ಅದಕ್ಕೆ ಕೇಂದ್ರ ಸರ್ಕಾರದ ಕೊಡುಗೆ ದೊಡ್ಡ 0. ಸೊ ಈ ರಸಗೊಬ್ಬರದ್ದು ಎಸ್ ದೇಲ ಟು ಇಟ್. ನಾನು ಈ ಸಂದರ್ಭದಲ್ಲಿ ಒಂದು ನೆನಪಾಗದೇನು ಗೊತ್ತಾ, ರಸಗೊಬ್ಬರದ ಕೊರತೆ ಇತ್ತಲ್ಲ, ಅದನ್ನ ನೀಗಿಸುವುದಕ್ಕೆ ಕೇಂದ್ರದಲ್ಲಿ ಕರ್ನಾಟಕದವರೇ ಆದಂತ ಅನಂತ್ ಕುಮಾರ್ ಅವರು ಮಂತ್ರಿ ಆದಾಗ ವಿ ಶುಡ್ ಅಪ್ರಿಸಿಯೇಟ್. ಒಳ್ಳೇದ್ ಮಾಡಿದ್ರೆ ನಮ್ಗೆ ಏನ್ರಿ ಇದೆ ಅಲ್ವಾ. ಅನಂತ್ ಕುಮಾರ್ ಡಿಡ್ ಇಟ್. ರಸಗೊಬ್ಬರಗಳ ಏನು ಈ ಕಳಸ ಇದಾಗ್ತಾ ಇತ್ತು, ಅದರಲ್ಲಿ ಬೇರೆ ಬೇರೆ ಬಳಸ್ತಾ ಇದ್ರು, ಅದಕ್ಕೆ ನಂತರ ಏನೋ ಕೋಟಿಂಗ್ ಏನೋ ಆ ಡೀಟೇಲ್ಸ್ ಬರ್ತೀರಿ, ಅದನ್ನ ಮಾಡ್ಬಿಟ್ಟು ಅನಂತ್ ಕುಮಾರ್ ರಸಗೊಬ್ಬರಗಳ ಕೊರತೆ ಆಗದಂತೆ ನೋಡ್ಕೊಂಡ್ರು. ಸೊ ಈಗಿರುವ ಸರ್ಕಾರ ಏನಿದೆ, ದೇ ಶುಡ್ ಡೂ ಇಟ್. ನಡ್ಡಾ ಏನ್ ಮಾಡ್ತಾರೋ ಗೊತ್ತಿಲ್ಲ, ಅವರು ಪಾರ್ಟ್ ಟೈಮ್ ಮಂತ್ರಿ ತಾನೆ, ಪಾರ್ಟ್ ಟೈಮ್ ಪಕ್ಷದ ಅಧ್ಯಕ್ಷರು, ಪಾರ್ಟ್ ಟೈಮ್ ಇದು, ಅಲ್ಲೂ ಮಾಡಕ್ಕಾಗಲ್ಲ, ಇಲ್ಲೂ ಮಾಡಕ್ಕಾಗಲ್ಲ. ಅವ್ರು ಬೇಕಾದ್ರೆ ಭಾಷಣ ಹೊಡ್ಕೊಂಡು ಓಡಾಡ್ತಾರೆ. ಇನ್ಎಫಿಸಿಯೆಂಟ್ ಸಚಿವರು ಅವರು. ಅನಂತ್ ಕುಮಾರ್ ಹತ್ರ
ಅವರ ನೋಡಿದ್ರೆ ಗೊತ್ತಾಗುತ್ತೆ ಅನಂತಕುಮಾರ್ ಹೆಂಗ್ ಕೆಲಸ ಮಾಡ್ತಾ ಇದ್ರು ನಮ್ಮವರು. ಇಸ್ ಎನಿವೆ ದೇರ್ ಇಸ್ ಎ ಸೀರಿಯಸ್ ಥಿಂಗ್. ಸೊ ಅದರ ಜೊತೆಗೆ ಚಲುವರಾಯ ಸ್ವಾಮಿ ಅವರು ಇನ್ನೊಂದು ಸಲಹೆ ಕೊಟ್ಬಿಟ್ಟಿದ್ದಾರೆ. ಸೊ ಇದು ರಸಗೊಬ್ಬರ ಹಾಕ್ಬಿಟ್ರೆ ಭೂಮಿ ಇದಾಗೋಗ್ಬಿಡುತ್ತೆ, ಆದ್ರಿಂದ ಬಹಳಷ್ಟು ಭೂಮಿಯ ಫಲವತ್ತತೆಯನ್ನು ಉಳಿಸುವ ದೃಷ್ಟಿಯಿಂದ ಬೇರೆ ರೀತಿ ಕೃಷಿ. ಆಯ್ತು ಚಲುವರಾಯ ಸ್ವಾಮಿಗಳೇ ಎಲ್ಲ ಮಾಡ್ತಾರೆ, ಬಟ್ ನಿಮ್ ಜವಾಬ್ದಾರಿ ನಿರ್ವಹಿಸಿ. ಈಗ ಬೇಕಾಗಿದೆ ತಕ್ಷಣ ಒಮ್ಮೆಲೆ ಈ ಫಲವತ್ತತೆ, ಆದ್ರಿಂದ ನೈಸರ್ಗಿಕ ಗೊಬ್ಬರಗಳನ್ನ ಹಾಕ್ಬಿಡೋದು ನಾಳೆ ಬೆಳಗ್ಗೆ ಮಾಡಕ್ಕಾಗಲ್ಲ ಅಲ್ವಾ. ಅದಕ್ಕೊಂದು ಪ್ರೊಸೆಸ್ ಇದೆ. ಅದು ನೈಸರ್ಗಿಕವಾಗಿ ಬೆಳೆ ಬೆಳೆಯೋದು ಇಟ್ ವಿಲ್ ಟೇಕ್ ಟೈಮ್. ಆದ್ರೆ ಈಗ ರೈತರಿಗೆ ಯೂರಿಯಾ ಕೊರತೆ ಇದೆ. ಅದಕ್ಕೆ ಏನ್ ಮಾಡ್ಬೇಕು, ಕೇಂದ್ರ ಜೊತೆ ಜಗಳ ಮಾಡಿ, ಪೈಪೋಟಿ ಮಾಡಿ, ಡೆಲ್ಲಿಗೆ ಹೋಗಿ ಇನ್ನೊಂದು ಮಾಡಿ, ಇನ್ನೇನ್ ಬೇಡ. ಅವರು ಕುಮಾರಸ್ವಾಮಿ ಹತ್ರ ಜಗಳ ಆಡದಷ್ಟೇ ಕೇಂದ್ರ ಜೊತೆ ಜಗಳ ಆಡಿ ಸಾಕು ಚಲುವರಾಯ ಸ್ವಾಮಿಗಳೇ. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್, ಯು ವಿಲ್ ಹ್ಯಾವ್ ಟು ಡೂ ಇಟ್ ಅಂತ. ಸೊ ಇನ್ನೊಂದು, ನಾನು ಈ ರಾಷ್ಟ್ರ ಮಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಬಿಹಾರದ ಒಂದು ಸುದ್ದಿಯನ್ನ ತಮ್ಮ ಗಮನಕ್ಕೆ ತರಬೇಕು. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಬಿಹಾರದಲ್ಲಿ ನಡೆಯುತ್ತಿರುವ ಘಟನೆಗಳು. ಇವತ್ತೊಂದು ಘಟನೆ ನಡೆದಿದೆ, ಇಟ್ಸ್ ಹಾರಿಬಲ್ ಸಿಚುವೇಶನ್ ಅಂತ. ಸೊ ಒಬ್ಬಳು ಹೆಣ್ಣು ಮಗಳು ಬಿಸಿ ಮಿಲಿಟರಿ ಪೊಲೀಸ್ ಆಗ್ಬೇಕು ಅಂತ ಹೊರಟವಳು, ಅವಳ ದೈಹಿಕ ಪರೀಕ್ಷೆಗೆ ಹೋಗಿರ್ತಾಳೆ. ಅವಳು ತಲೆ ತಿರುಗಿದಾಗ ಆಗುತ್ತೆ. ಅವಳ ಅಂಬ್ಯುಲೆನ್ಸ್ ಅಲ್ಲಿ ಹಾಕ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅಂಬ್ಯುಲೆನ್ಸ್ ಮೇಲೆ ಅವಳ ಮೇಲೆ ಅತ್ಯಾಚಾರ ಮಾಡಲಾಗಿದೆ ಬಿಹಾರದಲ್ಲಿ. ಏನು ಈ ದೇಶ ಎಲ್ಲಿಗೆ ಹೋಗ್ತಿದೆ ಅಂತ. ಸಾಮಾನ್ಯವಾಗಿ ಯಾರೋ ಮಹಿಳೆ ಸಿಕ್ಬಿಟ್ರೆ ಹೋಗೋದು ಅತ್ಯಾಚಾರ ಮಾಡೋದು. ಸುಮ್ಮನೆ ಧರ್ಮ ಅಂತ ಬಡ್ಕತ್ತೀರಿ. ನಿಮ್ ಧರ್ಮ ಇಂಥ ಕೃತ್ಯಗಳನ್ನ ತಡೆದಿದ್ದರೆ ಆ ಧರ್ಮ ಇಟ್ಕೊಂಡು ನಾವೇನ್ ಮಾಡೋಣ ಹೇಳಿ ನೀವು. ಮಹಿಳೆಯರಿಗೆ ಯಾವ ಸ್ಥಿತಿ ಬಂದಿದೆ. ಆ ಹೆಣ್ಣು ಮಗಳು ಪಾಪ ಮಿಲಿಟರಿ ಪೊಲೀಸ್ ಆಗ್ಬೇಕು ಅಂತ ಹೊರಟವಳು ಆಂಬ್ಯುಲೆನ್ಸ್ ಮೇಲೆ ಅತ್ಯಾಚಾರ ಮಾಡ್ತಾರೆ ಬಿಹಾರದಲ್ಲಿ. ಅಂದ್ರೆ ಬಿಹಾರದ ಆಡಳಿತ ಬಹುಮಟ್ಟಿಗೆ ಕೆಟ್ಟು ಕೆರ ಹಿಡಿದು ಹೋಗ್ಬಿಟ್ಟಿದೆ, ಅನುಮಾನ ಬೇಕಾಗಿಲ್ಲ. ಪಾಪ ನಿತೀಶ್ ಕುಮಾರ್ ಅವರು, ಅವರಿಗೆ ವಯಸ್ಸು, ಅನಾರೋಗ್ಯ ಎಲ್ಲ ಇದೆ, ಸುಮ್ಮನೆ ಹೂವನ್ ಲೆವೆಲ್ಗೆ ಬಂದಿದ್ದಾರೆ. ಸೊ ಈ ಬಿಜೆಪಿ ಸರ್ಕಾರ ಇದು ಸೀರಿಯಸ್. ಈಗ ಬಂದಿರೋ ಮಾಹಿತಿ ಪ್ರಕಾರ ಏನು ಸದ್ಯದಲ್ಲೇ ಬಿಹಾರದಲ್ಲಿ ಇಲೆಕ್ಷನ್ ಬರುತ್ತೆ ನೋಡಿ. ಆ ಇಲೆಕ್ಷನ್ ನಲ್ಲಿ ಸೊ ಈ ಮೈತ್ರಿಕೂಟ ಏನಿದೆ, ಮೋದಿ ಅಂಡ್ ಮೋದಿ ಅಂಡ್ ದಿಸ್ ನಿತೀಶ್ ಕುಮಾರ್, ಸೊ ಅದೇನ್ ಗೆಲ್ಲುವ ಚಾನ್ಸಸ್ ಇಲ್ಲ ಅನ್ನುವ ವರದಿಗಳಿವೆ. ಸೊ ಅದಕ್ಕೆ ಪೂರಕವಾಗಿಯೇ ಇನ್ನೇನು ಬೇಕಾಗಿಲ್ಲ. ಕ್ಲಾಸಿಕ್ ಅಂದ್ರೆ ಕೇಂದ್ರ ಸಚಿವರಾಗಿರುವ ಚಿರಾಗ್ ಪಾಸ್ವಾನ್ ಅವರು ಬಿಹಾರಕ್ಕೆ, ಅವರು ಕೂಡ ಅವರ ಪಾಲುದಾರ ಬೆಂಬಲ ಕೊಟ್ಟವರು. ಅವರು ಅದಕ್ಕೆ ದಟ್ ಹೇಳ್ತಿದ್ದಾರೆ, ನೋ ಈ ಸರ್ಕಾರ ಸರಿ ಇಲ್ಲ, ನಾನು ಬೆಂಬಲ ಕೊಟ್ಬಿಟ್ಟು ತಪ್ಪು ಮಾಡದೆ ಅಂತ. ಇಟ್ ಇಸ್ ಬಿಹಾರ ರಾಜಕಾರಣದಲ್ಲಿ ಬಹಳ ಮಹತ್ವದ ಬೆಳವಣಿಗೆ ಅನ್ಸುತ್ತೆ. ರಿಪೋರ್ಟ್, ಚಿರಾಗ್ ಪಾಸ್ವಾನ್ ರಿಗ್ರೆಟ್ಸ್ ಸಪೋರ್ಟಿಂಗ್ ಬಿಹಾರ್ ಗೌರ್ಮೆಂಟ್ ಇನ್ ವ್ಯೂ ಆಫ್ ಡಿಟೋರಿಯೇಟಿಂಗ್ ಲಾ ಅಂಡ್ ಆರ್ಡರ್ ದ ಸ್ಟೇಟ್. ಅವರ ಕೇಂದ್ರ ಸಚಿವರು, ಮೋದಿಯವರ ಸಂಪುಟದಲ್ಲಿ ಸಚಿವರು ಚಿರಾಗ್ ಪಾಸ್ವಾನ್ ಅವರು, ರಾಮವಿಲಾಸ್ ಪಾಸ್ವಾನ್ ಮಗ ಅವರು ಹೇಳ್ತಿದಾರೆ ಬಿಹಾರಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಹದಗೆಟ್ಟು ಹೋಗ್ಬಿಟ್ಟಿದೆ ಅಂತ. ತಲೆ ಕೆಟ್ಟು ಹೋಗ್ಬಿಟ್ಟು ಅಪೂರ್ಣ ಗಾನ್ ಕೇಸ್. ಇದ್ರ ಜವಾಬ್ದಾರಿ ಏನ್ ತಗೋಬೇಕು ಅಂತಾರ, ಡಬಲ್ ಇಂಜಿನ್ ಅಪ್ಪ. ಡೆಲ್ಲಿ ಇಂಜಿನ್, ಇಲ್ಲಿ ಇಂಜಿನ್ ಏನಾಗ್ತದೆ, 2 ಇಂಜಿನಿಗೂ ಇಂಧನನೇ ಇಲ್ಲ, ಕೆರೆ ಹಿಡಿದು ಹೋಗ್ಬಿಟ್ಟು ಇಂಜಿನ್. ಮತ್ತೆ ಆದ್ರೂ ಚಾನಲ್ಗಳಲ್ಲಿ ಡಬಲ್ ಇಂಜಿನ್ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಓಡಾಡ್ತಿದ್ದಾರೆ. ಇಟ್ ಇಸ್ ಅ ಸೀರಿಯಸ್ ಥಿಂಗ್. ಬಿಹಾರದಂತೂ ಒಂದಾದ್ಮೇಲೆ ಒಂದು ಇಂಥದ್ದು ಬರ್ತೀವಿ. ಮತ್ತೆ ಭಾಷಣ ಹೊಡಿಬೇಕಾದ್ರೆ ಜಂಗಲ್ ರಾಜ್ ಇತ್ತು, ಲಾಲು ಯಾದವ್ ಅವ್ರನ್ನೆಲ್ಲ ನಾವು ಮುಗಿಸ್ಬಿಟ್ಟಿವಿ, ಇನ್ನೇನಿದು ಹಾಡೇ ಹಗಲು. ಬಿಸಿ ಇದರಲ್ಲಿ ಹೋಗುವಾಗ ಅತ್ಯಾಚಾರ ನಡೆಯುತ್ತೆ ಅಂತಂದ್ರೆ ಇಟ್ ಈಸ್ ಅ ಹಾರಿಬಲ್ ಸಿಚುವೇಶನ್ ಬಿಹಾರದಲ್ಲಿ. ಓಕೆ, ಇವತ್ತಿನ ಈ ಸಂದರ್ಭದಲ್ಲಿ ನಾನು 3ನೇ ಸುದ್ದಿ ಒಂದನ್ನ ಹೇಳ್ಬೇಕು, ಅದು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಪಾಕಿಸ್ತಾನದ ಉಪ ಪ್ರಧಾನಿ ಅವರು ಈಗ ವಾಷಿಂಗ್ಟನ್ ಅಲ್ಲಿದ್ದಾರೆ. ಸೊ ಪಾಕಿಸ್ತಾನದ ಮಿಲಿಟರಿ ಆದ್ಮೇಲೆ ಈಗ ಸಿವಿಲ್ ನಾಗರಿಕ ಸರ್ಕಾರ ಅನ್ನೋಂತ ಹೇಳಲಾಗುತ್ತೆ. ಅದು ಯಾರ ನಾಗರಿಕನ ಗೊತ್ತಿಲ್ಲ. ಅವೆಲ್ಲ ಒಬ್ಬೊಬ್ಬರೇ ಈಗ ಪಾಕಿಸ್ತಾನಿಗಳು ಅಮೆರಿಕಕ್ಕೆ ಭೇಟಿ ನೀಡ್ತಿದ್ದಾರೆ. ಸೊ ಈಗ ಬಹಳ ಸ್ಪಷ್ಟವಾಗಿ ಏನು ಅಂತಂದ್ರೆ, ಪಾಕಿಸ್ತಾನ ಮತ್ತು ಅಮೆರಿಕ ಕ್ಲೋಸ್ ಆಗ್ತಿದೆ, ಟ್ರಂಪ್ ಅಡ್ಮಿನಿಸ್ಟ್ರೇಷನ್. ಸೊ ಈಗೇನು ಇನ್ ಎ ಯು ಟರ್ನ್, ಪಾಕ್ ಮಿನಿಸ್ಟರ್ ಸೇಸ್ ನೋ ಅಬ್ಜೆಕ್ಷನ್ ಟು ಟೆರರ್ ಗ್ರೂಪ್ ಟ್ಯಾಗ್ ಫಾರ್ TRF ಬಗ್ಗೆ ಏನು ಟೆರರ್ ಗ್ರೂಪ್ ಅಂತೇಳಿ ವಾಷಿಂಗ್ಟನ್ ಅನೌನ್ಸ್ ಮಾಡ್ತು. ಅದಕ್ಕೂ ಮೊದಲು ಈ ಗ್ರೂಪ್ ಏನಿದೆ, ಈ ಗ್ರೂಪ್ ಪಹಲ್ಗಾಮ್ ದಾಳಿ ನಡೀತಲ್ಲ, ಅದಕ್ಕೆ ಅದರ ಜವಾಬ್ದಾರಿ ಹೊತ್ತಿತ್ತು. ಇದನ್ನ ಪಾಕಿಸ್ತಾನ ಇಡೀ ಸರ್ಕಾರ ಎಲ್ಲ ಡಿಫೆಂಡ್ ಮಾಡಿ, ಹಂಗಿಲ್ಲ ಕಂಟ್ರಿ, TRF ಬಹಳ ಒಳ್ಳೆ ಸಂಘಟನೆ, ಅದು ಇರೋದೇ ಸೇವೆಗಾಗಿ ಅಂತೆಲ್ಲ ಭಾಷಣ ಹೊಡಿತಿದ್ರು. ಸೊ ಅದಾದ್ಮೇಲೆ ಭಾರತದ ಒತ್ತಡ ಇರ್ಬೋದು, ಇನ್ನೊಂದು ಕಾರಣಕ್ಕಾಗಿ ಅಮೆರಿಕ ಈ TRF ಗ್ರೂಪ್ ಅನ್ನ ಇದು ಮಾಡಿತು. ಅದಾದ್ಮೇಲೆ ಸೊ ನೋಡಿ, ದ TRF
a proxy of the Pakistan-based Lashkar-e-Toiba, claimed responsibility for the April 22nd terror attack in Pahalgam that claimed the lives of 28 people. Last week, Pakistan Foreign Minister Mohammad Ishaq Dar, ಅವರು ಉಪ ಪ್ರಧಾನಿ ಕೂಡ ಹಾಗೇನೆ ಫಾರಿನ್ ಮಿನಿಸ್ಟರ್ ಕೂಡ, ಅವರು ಓಪನ್ಲಿ ಡಿಫೆಂಡೆಡ್ ದ ರೆಸಿಸ್ಟೆನ್ಸ್ ಫೋರ್ಸ್ ಆಫ್ಟರ್ ದ ಯುನೈಟೆಡ್ ಸ್ಟೇಟ್ಸ್ designate TRF as a foreign terrorist organization. However, in a significant shift, they backed United States decision to label as a terrorist organization. ಸೊ ಈಗ ಅವರು ಈವನ್ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಅಮೆರಿಕಕ್ಕೆ ಭೇಟಿ ನೀಡುತ್ತಿದ್ದಾರೆ. ಅದಾದ್ಮೇಲೆ ಅವರೇನೋ ಟ್ರಂಪೇ ಪಾಕಿಸ್ತಾನಕ್ಕೆ ಬರ್ತಾರೆ ಅನ್ನೋ ಸುದ್ದಿ ಇದೆ. ಇನ್ನು ಸೀರಿಯಸ್ ಜಿಯೋ ಪಾಲಿಟಿಕ್ಸ್ ನಲ್ಲಿ ಇದು ಬಹಳ ಮಹತ್ವದ ಬೆಳವಣಿಗೆ ಅನ್ಸುತ್ತೆ. ಪಾಕಿಸ್ತಾನ್ ಅಂಡ್ ಯು ಸಿ ದಟ್ ಅಮೆರಿಕ ಬಹಳ ಕ್ಲೋಸ್ ಆಗ್ತಿರೋದು. ಅದ್ರ ಜೊತೆಗೆ ಅಮೆರಿಕ ಸ್ಟೇಟ್ಮೆಂಟ್ ಮಾಡ್ತಾ ಇದೆ. ಏನು ಅಂತಂದ್ರೆ ನಿನ್ನೆ ತಾನೇ ಬಂದ ಸ್ಟೇಟ್ಮೆಂಟ್. ಸೊ ಪಾಕಿಸ್ತಾನ ವಿಶ್ವದಲ್ಲಿ ಟೆರರಿಸಮ್ ಅನ್ನ ತಡೆ ಹಾಕುವುದಕ್ಕೆ, ಅದನ್ನು ಮುಗಿಸುವುದಕ್ಕೆ, ಅದನ್ನು ನಾಶಪಡಿಸುವುದಕ್ಕೆ ನಮ್ಮ ಜೊತೆ ಸಹಕರಿಸುತ್ತಾ ಇದೆ, ಬಹಳ ಸಹಕಾರ ನೀಡ್ತಾ ಇದೆ. ಪಾಕಿಸ್ತಾನ ಅಂತ ದೇಶನೇ ಇಲ್ಲ ಅನ್ನುವ ಮಾತನ್ನ ಅಮೆರಿಕ ಹೇಳ್ತಾ ಇದೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಗಳು ಕೂಡ ಇದೇ ಮಾತನ್ನ ಹೇಳುವ ಸ್ಥಿತಿ ಬಂದಿದೆ. ಇದು ಇಂಡಿಯಾದ ವಿದೇಶಾಂಗ ನೀತಿಯ ಬಹುದೊಡ್ಡ ವೈಫಲ್ಯ. ಭಕ್ತರು ಒಪ್ಪುಗಳಲ್ಲ. ಭಕ್ತರು ಅಮೆರಿಕ ಬಿಡ್ರಿ ಅಂತಾರೆ. ನಾವು ಈ ಐಸೋಲೇಟ್ ಆಗೋಗಿದ್ದೀವಿ ಸ್ವಾಮಿ, ಚೀನಾನು ಇಲ್ಲ, ಪಾಕಿಸ್ತಾನನೂ ಇಲ್ಲ, ಯಾರು ನಮ್ಮ ಜೊತೆಗಿಲ್ಲ ಅಂದ್ರೆ ಬೇಡ ಬಿಡಿ, ನಮ್ಗೆ ಬೇಕಾಗಿಲ್ಲ, ನಮಗ್ ರಾಮ ಮಂದಿರ ಇದೆ ಸಾಕು. ನಾವೆಲ್ಲೂ ರಾಮ ಮಂದಿರ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಈ ಕಡೆ ಬಂದು ಮುಸ್ಲಿಮರಿಗೆಲ್ಲ ವಿರೋಧಕೊಂಡು ಭಾಷಣ ಮಾಡ್ಕೊಂಡು ಇರ್ತೀವಿ, ಸಾಕು ನಮ್ಗೆ ಹಾಕ್ಬೇಕು. ಅಮೆರಿಕನು ಬೇಡ, ನಾವು ಅಮೆರಿಕನ್ ದೊಡ್ಡವರು, ನಮ್ಗೆ ಯಾರು ಬೇಕಾಗಿಲ್ಲ, ನಾವೇ ಸಾಕು. ನಾವು ಆರಾಮಾಗಿ ಇಲ್ಲಿ ಇದ್ಕೊಂಡು ಗೋಮೂತ್ರ ಕುಡ್ಕೊಂಡು ಸಗಣಿ, ಅದ್ಯಾರೋ ಸ್ವಾಮಿ ಒಬ್ಬನ ಮೊನ್ನೆ ಹೇಳಿಕೆ ಕೊಟ್ಟಿದ್ದ, ಮುಖಕ್ಕೆ ಸಗಣಿ ಹಚ್ಬಿಟ್ರೆ ಮುಖ ಕಾಂತಿಯಿಂದ ಹೊಳೆಯುತ್ತೆ ಅಂತ. ಸೊ ಅದು ಆ ಸ್ವಾಮಿ ಯಾವ್ದೊಂದು ಹಿಂದಿ ಚಾನೆಲ್ನ ಇದಕ್ಕೆ ಬಂದಿದ್ದ ಡಿಸ್ಕಷನ್ಗೆ, ಅಲ್ಲಿ ಕೂತಿದ್ದ. ಆವಾಗ ನೋಡಿ ಯಾಂಕರ್ ಮಜಾ ಇದೆ, ಆ ಟಿವಿ ಚಾನೆಲ್ ಮಜಾ ಇದೆ. ಅವರು ಹೋಗ್ಬಿಟ್ಟು ಒಂದು ಸಗಣಿಯನ್ನು ಹಿಡ್ಕೊಬಂದ್ರು, ಒಂದು ಬೌಲ್ನಲ್ಲಿ ಹಾಕ್ಬಿಟ್ಟು, ಸ್ವಾಮೀಜಿ ಮುಖಕ್ಕೆ ಸಗಣಿ ಎತ್ಕೊಂಡ್ರೆ ಮುಖಕ್ಕೆ ಕಾಂತಿ ಬರುತ್ತೆ ಅಂತ ಹೇಳಿದಿರಿ, ನೋಡಿ ಸಗಣಿ ತಂದಿದ್ದೀವಿ ಹಚ್ಕೊಳ್ಳಿ ಅಂದ್ರು. ನಾನು ಇದು ಹಚ್ಕೊಳ್ಳ, ನಮ್ಗೆ ದೇಶಿ ಹಸುವಿನ ಸಗಣಿ ಬೇಕು. ಇದು ನೋಡಿದ್ರೆ ವಿದೇಶಿ ಹಸುವಿನ ಸಗಣಿ ಇದ್ದಂಗೆ ಕಾಣ್ತಾ ಇದೆ. ಸೊ ಆದ್ರಿಂದ ಇದು ಆಗಲ್ಲ, ಅದು ದೇಶಿ ಹಸುವಿನ ಹಚ್ಕೊಂಡ್ರೆ ಮುಖ ಕಾಂತಿ ಬರುತ್ತೆ ಅಂತ ಹೇಳಿದ. ನೀ ಹಚ್ಕೋತಿ ಏನಂತಂದ್ರೆ ಅದು ಉತ್ತರ ಕೊಟ್ಟಿಲ್ಲ. ಸೊ ಆದ್ರಿಂದ ನಾವು ಈ ಕೆಲಸಗಳನ್ನ ಮಾಡ್ತಾ ಇರ್ಬೋದು. ಸಗಣಿ ಮುಖಕ್ಕೆ ಹಚ್ಕೊಳ್ಳೋದು, ಗೋಮೂತ್ರ ಕುಡಿಯೋದು, ದಟ್ ಗಂಟೆ ಬಾರಿಸೋದು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು. ಅಮೆರಿಕ, ಚೀನಾ ಎಲ್ಲ ನಮ್ಮ ವಿರುದ್ಧ ಇರ್ತವೆ. ಸೊ ಮೋದಿಯವರು ಆಗಾಗ ಡ್ರೆಸ್ ಚೇಂಜ್ ಮಾಡಿ, ಇವತ್ತು ಇದೊಂದು ಹೇಳ್ಬೇಕು ನಮಗೆ, ಇವತ್ತು ಇದಕ್ಕೆ ಮಾಲ್ದೀವ್ಸ್ ಪ್ರವಾಸವನ್ನು ಮುಗಿಸಿ ಇಂಗ್ಲೆಂಡ್ ಮಾಲ್ದೀವ್ಸ್ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ತಮಿಳ್ನಾಡಿಗೆ ಬಂದು ಇಳಿಬೇಕಾದ್ರೆ ಅವ್ರಿಗೆ, ಯಾಕೆಂದ್ರೆ ಈಗ 3ನೇ ಬಾರಿ ತಮಿಳ್ನಾಡು ಇಲೆಕ್ಷನ್ ನಡೀತಾ ಇದೆ, ಅದಕ್ಕೆ ರೆಡಿ ಆಗ್ತಿದ್ದಾರೆ. ಸೊ ಬರ್ತಾ ಇದ್ದವರು ವಿಮಾನದಿಂದ ಇಳಿಬೇಕಾದ್ರೆ ಅಡ್ಪಂಜೆ ಹೋಗ್ಬಿಟ್ಟಿದ್ದಾರೆ. ಅಡ್ಪಂಜೆ ತಮಿಳ್ ಉಟ್ಕೋತಾರೆ ನೋಡಿ, ಅಡ್ಪಂಜೆ ಬುಷ್ ಶರ್ಟ್ ಅಂತ ಗೊತ್ತಲ್ಲ, ಯಾಕೆ ಇಲ್ಲಿವರೆಗೆ ಇರುತ್ತೆ, ಫುಲ್ ಇಲ್ಲ. ಸೊ ತಮಿಳ್ ಕಲ್ಚರ್ ರಿಪ್ರೆಸೆಂಟ್ ಮಾಡುತ್ತೆ. ಆ ಅಡ್ಪಂಜೆ ಉಟ್ಕೊಬಿಟ್ಟು ದಟ್ ಇದನ್ನ ಹಾಕೋಬಿಟ್ಟು ಪಕ್ಕಾ ತಮಿಳ್ ಟೈಪ್. ಏನ್ ವೇಷ ರೇ, ಚದ್ಮ ವೇಷ. ನಿಮ್ ವೇಷ ಮುಖ್ಯ ಅಲ್ಲ ಸರ್, ನಿಮ್ ಮನಸ್ಸು ಏನಿರುತ್ತೆ ಮುಖ್ಯ, ನಿಮ್ ಹೃದಯ ಏನಿರುತ್ತೆ ಮುಖ್ಯ, ನಿಮ್ಮ ಆತ್ಮ ಹೇಗಿರುತ್ತೆ ಬರುತ್ತೆ. ದಿನಕ್ಕೆ 50 ಬಾರಿ ಡ್ರೆಸ್ ಚೇಂಜ್ ಮಾಡ್ಕೊಬಿಟ್ಬಿಟ್ರೆ ನೀವು ದೊಡ್ಡ ಮನುಷ್ಯರು ಆಗಲ್ಲ. ಇದು ಡ್ರೆಸ್ಸು ಅನ್ನುವುದೇ ಅದೊಂದು ಮುಖವಾಡ ಅಂತ, ಅದು ಮುಚ್ಚುವುದಕ್ಕಿರೋದು. ಯಾಕಿರುತ್ತೆ ಹೇಳಿ? ಸೊ ನಮ್ಮ ಉಡುಪುಗಳು ಮುಚ್ಚುವುದಕ್ಕಿರುತ್ತೆ, ನಮ್ಮ ದೇಹವನ್ನು ಮುಚ್ಚಿದ್ರೆ ಸಾಕು. ಆದ್ರೆ ಅದು ಇನ್ನೇನೋ ರಿಪ್ರೆಸೆಂಟ್ ಮಾಡುತ್ತೆ ಅನ್ನೋದೇ ಬಹುದೊಡ್ಡ ಮೋಸ ಅಂತ, ಬಹಳ ದೊಡ್ಡ ಮೋಸ ಅದು. ಸೊ ಆದ್ರಿಂದ ನೀವು ತಮಿಳ್ನಾಡಿಗೆ ಬರ್ಬೇಕಾದ್ರೆ ತಮಿಳ್ ಬಟ್ಟೆ ಹಾಕೊಳ್ಳೋದು, ಕರ್ನಾಟಕಕ್ಕೆ ಬರ್ಬೇಕಾದ್ರೆ ಕರ್ನಾಟಕ ತಲೆ ಮೇಲೆ ಇಟ್ಕೊಳ್ಳೋದು, ಇನ್ನೆಲ್ಲ ಹೋಗ್ಬೇಕಾದ್ರೆ ಇನ್ನೆಲ್ಲ ಹಾಕೊಳ್ಳೋದು, ಇದು ಛದ್ಮವೇಷ. ಇದು ಅಷ್ಟೇ. ಪ್ರಧಾನಿಯವರು ಅಂತ ಒಂಥರ ಅವ್ರಿಗೆ, ನನಗೂ ಇನ್ನೊಂದೇನು ಗೊತ್ತಾ, ಅವ್ರು 18 ತಾಸು ಕೆಲಸ ಮಾಡ್ತಾರೆ ಅಂತ ಹೇಳಿ ಕ್ಲೇಮ್ ಮಾಡ್ಕೋತಾರೆ. 18 ತಾಸಿನಲ್ಲಿ ದಿನಕ್ಕೆ 10 ಬಾರಿ ಬಟ್ಟೆ ಬದಲು ಮಾಡೋದಕ್ಕೆ ಎಷ್ಟು ಟೈಪ್ ಕಲ್ತಾರೆ ಗೊತ್ತಿಲ್ಲ. ಬಟ್ಟೆ ಬದಲು ಮಾಡಬೇಕು, ಮೇಲ್ ಬಟ್ಟೆ ಬದಲು ಮಾಡ್ಕೊ, ಒಳ ಬಟ್ಟೆಗಳನ್ನ ಚೇಂಜ್ ಮಾಡಬೇಕು, ಅದಕ್ಕೆ ಎಷ್ಟು ಸಮಯ ಹಿಡ್ಕೊಳ್ಳುತ್ತೆ. ನಂತರ ಮೇಕಪ್ ಮಾಡ್ಕೋಬೇಕು. ಸೊ ಕೆಲವೊಮ್ಮೆ ಈ ಧಾರ್ಮಿಕ ಲಾಂಛನಗಳು ಹಾಕಬೇಕು ಹಣೆ ಮೇಲೆ. ಈಗ ತಮಿಳ್ನಾಡಿಗೆ ಬರ್ಬೇಕಾದ್ರೆ ನೀವು ಶಿವ ಅಲ್ವಾ, ಹಣೆ ಮೇಲೆ ವಿಭೂತಿ ಬೇಕಾಗುತ್ತೆ. ಇನ್ನೊಂದ್ಸಲ ಆದ್ರೆ ಹೀಗೆ ವೈಷ್ಣವ್ರಿಗೆ ಇದು ಕಲ್ಬೇಕು, ಅದನ್ನ ಹಾಕಬೇಕಾಗುತ್ತೆ. ಸಿಕ್ಕಾಪಟ್ಟೆ ಕಷ್ಟ ಇದೆ ಅಂತ ಅದೇ ಟೈಮ್ ಇಟ್ಕೊಳ್ತೀವಿ. ಉಳಿದು ಬಿಟ್ಬಿಟ್ಟು ದೇಶದ ಬಗ್ಗೆ, ಅಂತಾರಾಷ್ಟ್ರೀಯ ನೀತಿ ಬಗ್ಗೆ ಏನು ಯೋಚನೆ ಮಾಡೋಕ್ಕೆ ಸಮಯ ಎಲ್ಲಿರುತ್ತೆ?
ಬಟ್ಟೆ ಚೇಂಜ್ ಮಾಡೋಕೆ ಸಮಯ ಕಳೆದೋಗುತ್ತಲ್ರಿ. ಸೊ ದಟ್ ಇಸ್ ಅ ಸಿಚುವೇಶನ್. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ. ಎಲ್ಲರಿಗೂ ನಮಸ್ಕಾರ.